ಹಾಯ್ ಕನ್ನಡದ ಯೂಟ್ಯೂಬ್ ಚಾನಲ್ಗೆಲ್ಲ ಅಭ್ಯರ್ಥಿಗಳಿಗೆ ವಿದ್ಯಾರ್ಥಿನಿಯರಿಗೆ ಸ್ವಾಗತನ ತಿಳಿಸ್ತಾ ಇದೀಗ 2026ರಲ್ಲಿ ಅಭ್ಯರ್ಥಿಗಳಿಗೆ ಜನವರಿ ತಿಂಗಳ 14ನೇ ತಾರೀಕಿನಂದು ಈ ಕೇಂದ್ರೀಕೃತ ದಾಖಲಾತಿ ಘಟಕದ ಕಡೆಯಿಂದೆಲ್ಲ ಅಭ್ಯರ್ಥಿಗಳು ಕೂಡ ವೆಯ್ಟ್ ಮಾಡ್ತಾ ಇದ್ದೀರಿ. ಸೀಟ್ ಮೆಟ್ರಿಕ್ಸ್ ಯಾವಾಗ ಬಿಡುಗಡೆ ಮಾಡ್ತಾರೆ, ಫೋರ್ತ್ ರೌಂಡ್ ಆಪ್ಷನ್ ಎಂಟ್ರಿ ಯಾವಾಗೆಲ್ಲ ಓಪನ್ ಆಗುತ್ತೆ ಹಾಗೆ ಅಂತ. ಇಂದು ಅಭ್ಯರ್ಥಿಗಳಿಗೆ 4ನೇ ರೌಂಡ್ಗೆ ಸಂಬಂಧಪಟ್ಟಂತೆ ಉಳಿಕೆಯಾಗಿರುವ 3 ರೌಂಡ್ಸ್ಗಳ ಬಳಿಕ ಉಳಿಕೆಯಾಗಿರತಕ್ಕಂಥ ಸೀಟುಗಳ ಸೀಟ್ ಮೆಟ್ರಿಕ್ಸ್ ಅನ್ನು ಕೇಂದ್ರೀಕೃತ ದಾಖಲಾತಿ ಘಟಕದ ಕಡೆಯಿಂದ ಬಿಡುಗಡೆ ಮಾಡುವಂಥದ್ದಾಗಿರುತ್ತೆ. ಅದನ್ನೇ ಯಾವ ಥರ ಚೆಕ್ ಮಾಡ್ಕೊಳ್ಳೋದು ಹಾಗೆ ಅಂತ ಅಭ್ಯರ್ಥಿಗಳು ಏನು ಪ್ರಶ್ನೆ ಇರುತ್ತಲ್ಲ ಅದನ್ನು ನಮ್ಮ ಕನ್ನಡದ ಅಫಿಷಿಯಲ್ ಟೆಲಿಗ್ರಾಮ್ ಪೇಜ್ ಲಿಂಕ್ ಇವರ ಡಿಸ್ಕ್ರಿಪ್ಷನ್ ಇರುತ್ತೆ. ಅಲ್ಲಿ ಅಭ್ಯರ್ಥಿಗಳು ವಿಸಿಟ್ ಮಾಡೋದ್ರ ಮುಖಾಂತರ ಉಚಿತವಾಗಿ ಜಾಯಿನ್ ಕೂಡ ಆಗ್ಬೋದಾಗಿರುತ್ತೆ. ಅಭ್ಯರ್ಥಿಗಳು ಅಲ್ಲಿ ಜಾಯಿನ್ ಆಗೋದ್ರ ಮುಖಾಂತರ PDF ಅನ್ನು ಕೂಡ ನಾವು ಅಪ್ಲೋಡ್ ಮಾಡಿದ್ವಿ. ಅಭ್ಯರ್ಥಿಗಳು ಅದನ್ನು ವೀಕ್ಷಣೆ ಕೂಡ ಮಾಡ್ಕೋಬೋದಾಗಿರುತ್ತೆ. ಕನ್ನಡದ ಅಫಿಷಿಯಲ್ ಟೆಲಿಗ್ರಾಮ್ ಪೇಜ್ ಲಿಂಕ್ ಇವ್ರ ಡಿಸ್ಕ್ರಿಪ್ಷನ್ ಇರುತ್ತೆ. ಅಲ್ಲೇ ಸೆಲೆಕ್ಷನ್ ಲಿಸ್ಟ್ ಎಲ್ಲಾನು ಕೂಡ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಅಲ್ಲಿ ಕೂಡ ಅಭ್ಯರ್ಥಿಗಳು ವೀಕ್ಷಣೆ ಮಾಡ್ಕೋತಾ ಇರ್ಬೋದಾಗಿರುತ್ತೆ, ಜಾಯಿನ್ ಆಗ್ಬೋದಾಗಿರುತ್ತೆ ಅಭ್ಯರ್ಥಿಗಳಿಗೆ. PDF ಅಲ್ಲೇ ನಿಮಗೆ ಸಿಗುತ್ತೆ ಒಂದು ಸೀಟ್ ಮೆಟ್ರಿಕ್ಸ್ಗೆ ಸಂಬಂಧಪಟ್ಟಂತೆ. ಮತ್ತು ಅಧಿಕೃತ ವೆಬ್ಸೈಟಲ್ಲೂ ಕೂಡ ಅಧಿಕೃತ ವೆಬ್ಸೈಟಲ್ಲೂ ಕೂಡ ಅಭ್ಯರ್ಥಿಗಳಿಗೆ ಸೀಟ್ ಮೆಟ್ರಿಕ್ಸ್ ಸಿಗುವಂಥದ್ದಿರುತ್ತೆ. ನಂತರದಲ್ಲಿ ಫೋರ್ತ್ ಒಂದು ಆಪ್ಷನ್ ಎಂಟ್ರಿ ಯಾವಾಗ ಏನು ಎತ್ತಂತೆಲ್ಲ ಅಭ್ಯರ್ಥಿಗಳಿಗೆ ಪ್ರಶ್ನೆ ಇತ್ತಲ್ಲ, ಆಪ್ಷನ್ ಎಂಟ್ರಿನೂ ಕೂಡ ಇವಾಗ ಆರಂಭ ಆಗಿರೋದಾಗಿರುತ್ತೆ. ಕೇಂದ್ರೀಕೃತ ದಾಖಲಾತಿ ಘಟಕದ ಕಡೆಯಿಂದನೇ ಅಫಿಷಿಯಲ್ ಆಗಿ ಪ್ರಕಟಣೆಯಲ್ಲಿ ಕೂಡ ಮಾಹಿತಿನ ಕೊಟ್ಟಿದ್ದಾರೆ. ಜನವರಿ ತಿಂಗಳ 14, 2026ರಿಂದ ಅಭ್ಯರ್ಥಿಗಳಿಗೆ ಜನವರಿ ತಿಂಗಳ 17, 2026 ತನಕ ಅಭ್ಯರ್ಥಿಗಳು ಆಪ್ಷನ್ ಎಂಟ್ರಿನ ಮಾಡಲಿಕ್ಕೆ ಕೇಂದ್ರೀಕೃತ ದಾಖಲಾತಿ ಘಟಕದ ಕಡೆಯಿಂದ ಅವಕಾಶ ಮಾಡಿಕೊಡುವಂತಾಗಿರುತ್ತೆ. ಮತ್ತು ಯಾವೆಲ್ಲ ಅಭ್ಯರ್ಥಿಗಳನ್ನ ಪರಿಗಣಿಸ್ತಾರೆ ಈ ಒಂದು ಪ್ರಶ್ನೆ ಇದೆಯಲ್ಲ ಅದ್ರ ಬಗ್ಗೆ ಮಾಹಿತಿನ ತಿಳಿಸುವಂತಂದರೆ, ಇದುವರೆಗೂ ಅಭ್ಯರ್ಥಿಗಳಿಗೆ ಅಡ್ಮಿಷನ್ ಆಗಿರುವಂಥ ಅಭ್ಯರ್ಥಿಗಳನ್ನ ಪರಿಗಣಿಸೋದಿಲ್ಲ, ಅದನ್ನು ಕೂಡ ಅವರು ಮೆನ್ಷನ್ ಮಾಡಿದ್ದಾರೆ. ಅವರನ್ನ ಪರಿಗಣಿಸಲ್ಲ. ಅದ್ರ ಬಗ್ಗೆ ಹೇಳ್ತೀನಿ. ಅಡ್ಮಿಷನ್ ಆಗಿರುವಂಥ ಅಭ್ಯರ್ಥಿಗಳು, ದಾಖಲಾದ ಅಭ್ಯರ್ಥಿಗಳು, ನಂತರದಲ್ಲಿ ಈ ಒಂದು 2 ಬಾರಿ ಕಾಲೇಜ್ ಸೀಟ್ ಸಿಕ್ಕಿರುವಂಥ ಅಭ್ಯರ್ಥಿಗಳು ಇದೆಯಲ್ಲ ಅವರನ್ನ ಪರಿಗಣಿಸೋದಿಲ್ಲ. ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. 2 ಬಾರಿ ಸ್ಟಾರ್ ಮಾರ್ಕ್ ಬಂದಿತ್ತು, 3ನೇ ರೌಂಡಲ್ಲಿ ಸೀಟ್ ಸಿಕ್ಕಿದೆ ಅಂತಕ್ಕಂಥ ಅಭ್ಯರ್ಥಿಗಳನ್ನ ನೆಕ್ಸ್ಟ್ ರೌಂಡ್ ಆಯ್ಕೆ ಮಾಡಿದರೆ ನಿಮ್ಮನ್ನ ಪರಿಗಣಿಸ್ತಾರೆ, ನೀವು ಆಪ್ಷನ್ ಎಂಟ್ರಿ ಮಾಡಬಹುದಾಗಿರುತ್ತೆ. ನಂತರದಲ್ಲಿ 3 ರೌಂಡ್ಸ್ಗಳಲ್ಲಿ ಸ್ಟಾರ್ ಮಾರ್ಕ್ ಬಂದಿದೆ ಅಂತಕ್ಕಂಥ ಅಭ್ಯರ್ಥಿಗಳು ಕೂಡ ಎಲಿಜಿಬಲ್ ಇರ್ತೀರಾ, ನೀವು ಕೂಡ ಫೋರ್ತ್ ರೌಂಡ್ ಆಪ್ಷನ್ ಎಂಟ್ರಿನ ಮಾಡಬಹುದಾಗಿರುತ್ತೆ, ನಿಮ್ಮನ್ನ ಕೂಡ ಪರಿಗಣಿಸ್ತಾರೆ. ಮತ್ತೆ ಎಲ್ಲ ಅಭ್ಯರ್ಥಿಗಳಿಂದ ಆಪ್ಷನ್ ಎಂಟ್ರಿ ಮಾಡಿದ ಅಭ್ಯರ್ಥಿಗಳನ್ನ ಮಾತ್ರ ಪರಿಗಣಿಸ್ತೇವೆ ಅಂತಕ್ಕಂಥ ಒಂದು ಮಾಹಿತಿನ ಕೊಟ್ಟಿದ್ದಾರೆ. ಆದ್ದರಿಂದ ಆಪ್ಷನ್ ಎಂಟ್ರಿನ ಮಿಸ್ ಮಾಡದೆ ಎಲ್ಲ ಅಭ್ಯರ್ಥಿಗಳು, ಇವಾಗ ಹೇಳಿದ್ನಲ್ಲ ಯಾವ ಅಭ್ಯರ್ಥಿಗಳು ಅಂದರೆ ಅಡ್ಮಿಷನ್ ಆಗಿರೋರು, ಅಡ್ಮಿಷನ್ ಸ್ಲಿಪ್ ಅನ್ನು ತಗೊಂಡಿರುವಂಥ ಅಭ್ಯರ್ಥಿಗಳನ್ನ ಕೂಡ ಪರಿಗಣಿಸೋದಿಲ್ಲ. ನಂತರದ ಅಡ್ಮಿಷನ್ ಆದವ್ರನ್ನ ಕೂಡ ಪರಿಗಣಿಸಲ್ಲ. ಮ್ಯಾನೇಜ್ಮೆಂಟ್ ಸೀಟ್ ಪ್ರಕಾರ ಆಗಿದ್ರೆ ಸಮಸ್ಯೆ ಇರೋದಿಲ್ಲ, ಸಂಬಂಧ ಇರೋದಿಲ್ಲ. ನೀವು ಅಪ್ಲಿಕೇಶನ್ ವೆರಿಫಿಕೇಶನ್ ಆಗಿತ್ತು ಅಂದರೆ ಅಡ್ಮಿಷನ್ ಗೌರ್ಮೆಂಟ್ ಸೀಟ್ ಪ್ರಕಾರದಲ್ಲಿ ಆಗಿದ್ದೀರಾ, ಅಡ್ಮಿಷನ್ ಸ್ಲಿಪ್ ತಗೊಂಡಿದ್ದೀರಾ, ಅಥವಾ 2 ಬಾರಿ ಕಾಲೇಜ್ ಸೆಲೆಕ್ಷನ್ ಲಿಸ್ಟಲ್ಲಿ ಹೆಸರಿತ್ತು ನಿಮ್ಮದು ಅಂತಕ್ಕಂಥ ಸಂದರ್ಭದಲ್ಲಿ ನೀವು ಆಪ್ಷನ್ ಎಂಟ್ರಿ ಮಾಡಿದ್ರು ಕೂಡ ವರ್ಕ್ ಆಗೋದಿಲ್ಲ. ಸ್ಟಾರ್ ಮಾರ್ಕ್ ಬಂದಿರುವಂಥ ಅಭ್ಯರ್ಥಿಗಳು ಇದೆಲ್ಲ ಥರ್ಡ್ ರೌಂಡಲ್ಲಿ, ಅಥವಾ ಇದುವರೆಗೂ ಸೀಟೇ ಸಿಕ್ಕಿಲ್ಲ ಸ್ಟಾರ್ ಮಾರ್ಕ್ ಬಂದಿದೆ ಅಂತಕ್ಕಂಥವ್ರು, ಅಥವಾ ಥರ್ಡ್ ರೌಂಡಲ್ಲಿ ಸೀಟ್ ಸಿಕ್ಕು ನೆಕ್ಸ್ಟ್ ರೌಂಡ್ ಆಯ್ಕೆ ಮಾಡುವಂಥ ಅಭ್ಯರ್ಥಿಗಳು, ಥರ್ಡ್ ರೌಂಡಲ್ಲಿ ಮಾತ್ರ ಸೀಟ್ ಸಿಕ್ಕಿ ನೆಕ್ಸ್ಟ್ ರೌಂಡ್ ಆಯ್ಕೆ ಮಾಡೋರು ಎಲಿಜಿಬಲ್ ಇರ್ತೀರಾ, ನೀವು ಆಪ್ಷನ್ ಎಂಟ್ರಿ ಮಾಡಬಹುದಾಗಿರುತ್ತೆ. ಆಪ್ಷನ್ ಎಂಟ್ರಿ ಮಾಡಿ ನೀವು ಪರಿಗಣನೆ ಆಗ್ತೀರಾ. ಬಟ್ ಕಾಲೇಜನ್ನು ಯಾವುದೇ ಆಯ್ಕೆ ಮಾಡ್ಕೋಬೇಕಿರುತ್ತಲ್ಲ ಅಭ್ಯರ್ಥಿಗಳಿಗೆ, ಅದರ ಮೇಲೆ ಸೀಟ್ ಸಿಗುವಂಥದ್ದು ಇರುತ್ತೆ. ನಿಮ್ಮೊಂದು ಪರ್ಸೆಂಟೇಜು, ರಿಸರ್ವೇಷನ್, ಸೀಟು, ಎಷ್ಟು ಕಾಲೇಜ್ ಆಯ್ಕೆ ಮಾಡಬೇಕು, ಕಾಲೇಜ್ಗಳ ಬಗ್ಗೆ ವಿಚಾರಿಸೋದು, ಇದಕ್ಕೆ ಬಗ್ಗೆ ಸಾಕಷ್ಟು ಅಭ್ಯರ್ಥಿಗಳಿಗೆ ಪ್ರಶ್ನೆಗಳು ಇರೋದಾಗಿರುತ್ತೆ. ಈ ಕುರಿತು ಅಭ್ಯರ್ಥಿಗಳಿಗೆ ಸೂಕ್ತ ಸಲಹೆ ಮಾರ್ಗದರ್ಶನದ ಅಗತ್ಯ ಇದೆ, ಯಾರನ್ನ ಕೇಳಬೇಕು ಅಂತ ಗೊತ್ತಾಗ್ತಿಲ್ಲ ಅಂತಕ್ಕಂಥ ಅಭ್ಯರ್ಥಿಗಳು, ಸರ್ಕಾರಿ ಕೋಟಾ ಸೀಟು ಫೋರ್ತ್ ರೌಂಡಲ್ಲಿ ತಗೋಬೇಕು ಅಂತಕ್ಕಂಥ ಅಭ್ಯರ್ಥಿಗಳು, ಹೆಚ್ಚುವರಿ ಗೈಡೆನ್ಸ್ಗಳನ್ನು ಬೇಕಿದ್ರೆ, ಮಾರ್ಗದರ್ಶನ ಸಲಹೆಗಳು ಬೇಕಿತ್ತು, ಯಾವ ಥರ ಕಾಲೇಜ್ ಆಯ್ಕೆ ಮಾಡಬೇಕು ಅಂತಂದರೆ ಕನ್ನಡದ ಅಫಿಷಿಯಲ್ ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್ ಇವರು ಡಿಸ್ಕ್ರಿಪ್ಷನ್ ಐತೆ. ಅಲ್ಲಿ ಅಭ್ಯರ್ಥಿಗಳು ನಮ್ಮ ಜೊತೆ ಇನ್ಸ್ಟಾ ಮೆಸೇಜ್ ಅಥವಾ ಕಾಲ್ ಮುಖಾಂತರ ಮಾಹಿತಿನ ಪಡ್ಕೊಳ್ಳೋದಕ್ಕೆ ಇನ್ಸ್ಟಾಗ್ರಾಮ್ನಲ್ಲಿ ಅಭ್ಯರ್ಥಿಗಳು ಸಬ್ಸ್ಕ್ರಿಪ್ಷನ್ ಪಡ್ಕೊಳ್ಳೋದ್ರ ಮುಖಾಂತರದಲ್ಲಿ ಅಭ್ಯರ್ಥಿಗಳು ನಮಗೆ ಕಾಂಟ್ಯಾಕ್ಟ್ ಮಾಡಬಹುದಾಗಿರುತ್ತೆ. ಅಭ್ಯರ್ಥಿಗಳಿಗೆ ಇನ್ಸ್ಟಾಗ್ರಾಮ್ ಸಬ್ಸ್ಕ್ರಿಪ್ಷನ್ ಪಡ್ಕೊಳ್ಳೋಂಥ ಅಭ್ಯರ್ಥಿಗಳಿಗೆ ಇದು ಸಹಕಾರಿ ಕೂಡ ಆಗುತ್ತೆ. ಈ ಒಂದು ಸೌಲಭ್ಯ ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದಾಗಿರುತ್ತೆ. ಯಾಕಂದರೆ ಮೆಸೇಜು 106 ಮೆಸೇಜ್ಗಳು ಇವತ್ತು ಬರ್ತಿರುತ್ತೆ ಅಂತ ಹೇಳ್ಬೋದಾಗಿರುತ್ತೆ. ಮತ್ತೆ ನಿಮ್ಮ ಮೆಸೇಜ್ ನಮಗೆ ತಲುಪ್ತೇನೆ ಹೋಗ್ಬೋದಾಗಿರುತ್ತೆ. ಮತ್ತು ಎಲ್ಲ ಮೆಸೇಜ್ಗೂ ಕೂಡ ರಿಪ್ಲೈ ಕೊಡಲಿಕ್ಕೆ ಸಾಧ್ಯ ಆಗದೆ ಹೋಗ್ಬೋದಾಗಿರುತ್ತೆ. ಆ ಕಾರಣಕ್ಕೆ ಅಭ್ಯರ್ಥಿಗಳಿಗೆ ಇನ್ಸ್ಟಾಗ್ರಾಮ್ ಸಬ್ಸ್ಕ್ರಿಪ್ಷನ್ ಪಡ್ಕೊಳ್ಳೋಂಥ ಅಭ್ಯರ್ಥಿಗಳಿಗೆ ನಿಮಗೆ ಸೂಕ್ತವಾಗಿ ಸಲಹೆ ಮಾರ್ಗದರ್ಶನ ವೈಯಕ್ತಿಕವಾಗಿ ಕೊಡಲಿಕ್ಕೆ, ಯಾವ ಥರ ಕಾಲೇಜ್ ಆಯ್ಕೆ ಮಾಡಬೇಕು, ಏನು ಮಾಡಬೇಕು, ಏನು ತಪ್ಪುಗಳನ್ನು ಮಾಡ್ತಿದ್ದೀರಾ, ಏನೇನು ಮಾಡಬಾರ್ದು, ಮತ್ತು ಇವಾಗ ಕಾಲೇಜ್ ಸೀಟ್ ಸಿಗೋದು ದೊಡ್ಡದಲ್ಲ, ಸಿಕ್ಕ ನಂತರದಲ್ಲಿ ಕೂಡ ನಿಮ್ಗೆ ಅಲ್ಲಿ ಸಾಕಷ್ಟು ಸಮಸ್ಯೆಗಳಾಗಬೋದಾಗಿರುತ್ತೆ ಕಾಲೇಜುಗಳಲ್ಲಿ. ಆ ಒಂದು ರೀಸನಿಂದ ಏನೇನೆಲ್ಲ ವಿಚಾರಿಸಬೇಕು, ಏನು ಮಾಡಬೇಕು ನೀವು, ಅದ್ರ ಬಗ್ಗೆ ಮಾಹಿತಿ ಸಿಗುವಂಥದ್ದಿರುತ್ತೆ. ಮತ್ತು ಸೀಟ್ ಮೆಟ್ರಿಕ್ಸಲ್ಲಿ ಏನೆಲ್ಲ ಅನಲೈಸ್ ಮಾಡಬೇಕಿರುತ್ತೆ, ಸೂಕ್ತ ಸಲಹೆ ಮಾರ್ಗದರ್ಶನ ನಿಮಗೆ ಸಿಗ್ತಿರುತ್ತೆ. ಇನ್ಸ್ಟಾಗ್ರಾಮ್ ಸಬ್ಸ್ಕ್ರಿಪ್ಷನ್ ಪಡ್ಕೊಂಡು ಅಗತ್ಯ ಇರುವಂಥ ಅಭ್ಯರ್ಥಿಗಳು ಮಾಹಿತಿನ ವೈಯಕ್ತಿಕವಾಗಿ ಪಡ್ಕೋಬೇಕು ಅಂದರೆ ನೀವು ಹೆಚ್ಚುವರಿ ಮಾಹಿತಿ ಬೇಕು ಅಂದರೆ ಅಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು. ಇಲ್ಲ ಅಂತಕ್ಕಂಥ ಮಾಹಿತಿನ ಅಭ್ಯರ್ಥಿಗಳು ಇಲ್ಲ ಅಂತಕ್ಕಂಥ ಸಂದರ್ಭದಲ್ಲಿ ಸಾಧ್ಯ ಆಗ್ತಿಲ್ಲ ಅಂತಕ್ಕಂಥ ಅಭ್ಯರ್ಥಿಗಳು ಯೂಟ್ಯೂಬ್ ಮುಖಾಂತರ ಸಾಕಷ್ಟು ವೀಡಿಯೋಸನ್ನು ಮಾಡಿ ಮಾಹಿತಿನ ಕೊಟ್ಟಿದ್ದೀವಿ, ಅದರ ಸೌಲಭ್ಯನೂ ಪಡ್ಕೋಬೋದಾಗಿರುತ್ತೆ. ಇದೊಂದು ಅಭ್ಯರ್ಥಿಗಳಿಗೆ ತಿಳಿಸಬೇಕಿತ್ತು. ನಂತರದಲ್ಲಿ ಅಭ್ಯರ್ಥಿಗಳಿಗೆ ಇವಾಗ ಯಾರನ್ನ ಪರಿಗಣನೆ ಆಗ್ತಾರೆ ಏನು ಅಂತ ಗೊತ್ತಾಯಿತು. ಈಗ ನಂತರದಲ್ಲಿ ಇಲಾಖೆ ಕಡೆ ಇನ್ನೊಂದು ಮಾಹಿತಿನ ಕೂಡ ಕೊಟ್ಟಿದ್ದಾರೆ. ಈ ಬಾರಿ ಕೊಟ್ಟಿರತಕ್ಕಂಥ ಗುಡ್ ನ್ಯೂಸ್ ಅಂತ ಹೇಳ್ಬೋದಾಗಿರುತ್ತೆ. ಪ್ರಕಟಣೆಯಲ್ಲೇ ಮೆನ್ಷನ್ ಮಾಡಿಬಿಟ್ಟಿದ್ದಾರೆ. ಕಳೆದ ವರ್ಷ ಇದಾಗಿತ್ತು, ನಾನು ಕೂಡ ನೋಡಿದ್ದೇನೆ. ಅಂದರೆ ಸೈನ್ಸ್ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಇರುತ್ತೆ, ಒಂದು ಸೀಟ್ಸ್ಗಳು ಏನಿರುತ್ತಲ್ಲ ಸಾಮಾನ್ಯವಾಗಿ ನೀವು ನೋಡ್ತಿರ್ತೀರ ಸೈನ್ಸಲ್ಲಿ ಸೀಟ್ಗಳು ಉಳಿದಿರುತ್ತೆ. ಆ ಸಂದರ್ಭದಲ್ಲಿ ಆರ್ಟ್ಸ್ ಅಭ್ಯರ್ಥಿಗಳು ಏನಿದೆಲ್ಲ ಸೈನ್ಸ್ ಸೀಟ್ ಮೆಟ್ರಿಕ್ಸನ್ನು ಕೂಡ ನೋಡಿ, ಅಂದರೆ ಅಲ್ಲಿ ಅರ್ಥ ಆಗುತ್ತೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಆರ್ಟ್ಸ್ ಅಭ್ಯರ್ಥಿಗಳು ಸೈನ್ಸ್ ಸೀಟ್ ಮೆಟ್ರಿಕ್ಸನ್ನು ಕೂಡ ನೀವು ನೋಡಿ ಆಪ್ಷನ್ ಎಂಟ್ರಿನ ಮಾಡಿ ಅಂತಕ್ಕಂಥ ಮಾಹಿತಿ ಇಲಾಖೆಯವರೇ ಕೊಟ್ಟಿರುವಂಥದ್ದಾಗಿರುತ್ತೆ. ಏನು ಕಾರಣಕ್ಕೆ ಅಂದರೆ ಸೈನ್ಸ್ ಅಭ್ಯರ್ಥಿಗಳಿಗೆ ಸೀಟನ್ನೆಲ್ಲ ಅಲಾಟ್ ಮಾಡಿದ ನಂತರ ಇನ್ನೂ ಉಳಿಕೆ ಆದಂಥ ಸಂದರ್ಭದಲ್ಲಿ ಆ ಕಾಲೇಜುಗಳ ಸೀಟು ಆರ್ಟ್ಸ್ ಅಭ್ಯರ್ಥಿಗಳಿಂದ ತುಂಬಲಾಗ್ತಿದೆ ಅಂತಕ್ಕಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆ ಕಾರಣಕ್ಕೆ ಅಭ್ಯರ್ಥಿಗಳು ಸೈನ್ಸ್ ಸೀಟ್ ಆರ್ಟ್ಸ್ ಸೀಟ್ ಮೆಟ್ರಿಕ್ಸ್ ನೋಡಿ, ಜೊತೆಗೆ ಸೈನ್ಸ್ ಸೀಟ್ ಮೆಟ್ರಿಕ್ಸನ್ನು ನೋಡಿ ನೀವು ಅಭ್ಯರ್ಥಿಗಳು ಆಪ್ಷನ್ ಎಂಟ್ರಿನ ಮಾಡಬಹುದಾಗಿರುತ್ತೆ. ಈಗ ನಿಮಗೆ ಇಷ್ಟವಂಥ ಕಾಲೇಜಲ್ಲಿ ಆರ್ಟ್ಸಲ್ಲಿ ಸೀಟ್ ಇಲ್ಲ ಅಂದರೂ ಕೂಡ ಸೈನ್ಸಲ್ಲಿ ಇದ್ದರೆ ಅಭ್ಯರ್ಥಿಗಳು ಸೈನ್ಸ್ ಯಾರು ಅಲ್ಲಿ ಬಂದಿಲ್ಲ ಅಂತ ಸಂದರ್ಭದಲ್ಲಿ ನಿಮ್ಗೆ ಅದನ್ನು ಕೊಡುವಂಥ ಸಾಧ್ಯತೆ ಇರುತ್ತೆ. ಆ ಕಾರಣಕ್ಕೆ ಇಲಾಖೆಯವರೇ ಮೆನ್ಷನ್ ಮಾಡಿದರೆ ಅದನ್ನು ಕೂಡ ಮಾಡಿ. ಇದೊಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದಾಗಿರುವಂಥದ್ದು.
ನಂತರ ಅಭ್ಯರ್ಥಿಗಳಿಗೆ ಇನ್ನೊಂದು ಪ್ರಮುಖ ಮಾಹಿತಿ ಏನೇನು ಕೊಟ್ಟಿದ್ದಾರೆ ಅಂದರೆ, ಇವಾಗ ವೆರಿಫಿಕೇಷನ್‌ಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇನ್ನು ವೆರಿಫಿಕೇಷನ್ನೇ ಆಗಿಲ್ಲ ಸಾಕಷ್ಟು ಅಭ್ಯರ್ಥಿಗಳು. ಅಂದರೆ ಅಪ್ಲಿಕೇಶನ್ ಹಾಕಿದ್ರು. ಅವ್ರಿಗೆ ವೆರಿಫಿಕೇಷನ್ ಆಗಬೇಕು ಹಾಗೆ ಹೀಗೆ ಅಂತ ಗೊತ್ತಿರಲಿಲ್ಲ ಅಭ್ಯರ್ಥಿಗಳಿಗೆ. ಅಂಥ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿನ ಕೊಟ್ಟಿದ್ದಾರೆ. ಅಪ್ಲಿಕೇಶನ್ ಹಾಕಿ ವೆರಿಫಿಕೇಷನ್ನೇ ಮಾಡಿಸಿರುವಂಥ ಅಭ್ಯರ್ಥಿಗಳನ್ನ ಮತ್ತು ಈ ಒಂದು ಜನವರಿ 17ನೇ ತಾರೀಕು 2026 ಒಳಗಡೆ ಅಭ್ಯರ್ಥಿಗಳಿಗೆ ಸಂಬಂಧಿಸಿದ ಅಂದರೆ ಅವರು ಆಯ್ಕೆ ಮಾಡ್ಕೊಂಡಂಥ ಜಿಲ್ಲಾ ವ್ಯವಸ್ಥಾಪಕ ಕೇಂದ್ರ ಸಿಟಿ ಡಯಟ್ ಏನಿರುತ್ತಲ್ಲ ಅಲ್ಲಿ ಹೋಗೋರ ಮುಖಾಂತರ ಅಭ್ಯರ್ಥಿಗಳು ವೆರಿಫಿಕೇಷನ್ ಮಾಡಿಸ್ಕೋಬೋದಾಗಿರುತ್ತೆ. ಆ ವೆರಿಫಿಕೇಷನ್ ಮಾಡಿಸ್ಕೊಂಡಂಥ ಅಭ್ಯರ್ಥಿಗಳನ್ನು ಮಾತ್ರ ಪರಿಗಣಿಸ್ತೀವಿ ಅಂತಕ್ಕಂಥ ಮಾಹಿತಿನ ಕೊಟ್ಟಿದ್ದಾರೆ. ಇನ್ನು ಯಾರು ವೆರಿಫಿಕೇಷನ್ ಆಗಿಲ್ಲವಲ್ಲ, ಅಪ್ಲಿಕೇಶನ್ ಹಾಕಿ ವೆರಿಫಿಕೇಷನ್ ಅಂತ ಒಂದು ಪ್ರಕ್ರಿಯೆ ಇದೆ ಅಂತಕ್ಕಂಥ ಗೊತ್ತಿಲ್ಲದೆ ಇರುವಂಥ ಅಭ್ಯರ್ಥಿಗಳಿಗೆ ಅಥವಾ ರಿಜೆಕ್ಷನ್ ಲಿಸ್ಟಲ್ಲಿ ಹೆಸರು ಬಂದಿತ್ತಲ್ಲ, ಎಲಿಜಿಬಲ್ ಲಿಸ್ಟ್ ರಿಜೆಕ್ಷನ್ ಅಂತ ಪ್ರಕಟ ಮಾಡಿದ್ರು. ರಿಜೆಕ್ಷನ್ ಲಿಸ್ಟಲ್ಲಿ ಹೆಸರು ಬಂದಿರುವಂಥ ಅಭ್ಯರ್ಥಿಗಳನ್ನು ಕೂಡ ಅವರು ಸರಿಪಡಿಸ್ಕೊಳ್ಳೋದಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳನ್ನು ತೊಗೊಂಡೋಗಿ ಅಥವಾ ಏನೇನು ದಾಖಲೆಗಳನ್ನ ತೊಗೊಂಡೋಗಬೇಕು ವೆರಿಫಿಕೇಷನ್ಗೆ ಅಂತ ಮಾಹಿತಿನ ಕೂಡ ಕೊಟ್ಟಿದ್ವಿ. ಅದನ್ನೆಲ್ಲ ಆ ವಿಡಿಯೋಸ್ ಕೂಡ ಇದಾವೆ, ಅದನ್ನು ನೋಡ್ಬೋದಾಗಿರುತ್ತೆ. ಎಲ್ಲ ಅಭ್ಯರ್ಥಿಗಳು ಸರಿಪಡಿಸ್ಕೊಳ್ಳೋದಕ್ಕೆ ಅವಕಾಶನ ಕೂಡ ಈಗ ಕೇಂದ್ರೀಕೃತ ದಾಖಲಾತಿ ಘಟಕದ ಕಡೆಯಿಂದ ಮಾಡಿಕೊಟ್ಟಿರುವಂಥದ್ದು ಇರುತ್ತೆ. ಸೊ ಎಲ್ಲ ಅಭ್ಯರ್ಥಿಗಳು ವೆರಿಫಿಕೇಷನ್ ಮಾಡಿಸ್ಕೊಂಡು ಸರಿಪಡಿಸ್ಕೊಂಡ್ರೆ ಅವರನ್ನು ಕೂಡ ಪರಿಗಣಿಸಲಾಗ್ತದೆ. 4th ರೌಂಡ್ಗೆ ಸಂಬಂಧಪಟ್ಟಂತೆ ಸೀಟು ಹಂಚಿಕೆಗೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ನೀವು ಸರಿಪಡಿಸ್ಕೊಂಡು ನೀವು ಕೂಡ ಆಪ್ಷನ್ ಎಂಟ್ರಿನ ಮಾಡ್ಬೋದಾಗಿರುತ್ತೆ. ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಹೆಚ್ಚುವರಿ ಪ್ರಶ್ನೆ ಡೌಟ್ಸ್ ಇದೆ ಅಂತಕ್ಕಂಥ ಅಭ್ಯರ್ಥಿಗಳು ಇನ್ಸ್ಟಾ ಮುಖಾಂತರ ಕಾಂಟ್ಯಾಕ್ಟ್ ಮಾಡ್ಬೋದು. ಇನ್ಸ್ಟಾಮ್ ಸಬ್ಸ್ಕ್ರಿಪ್ಷನ್ ಅನ್ನು ಪಡ್ಕೊಂಡಂಥ ಅಭ್ಯರ್ಥಿಗಳಿಗೆ ಹೆಚ್ಚುವರಿ ಸಲಹೆ ಮಾರ್ಗದರ್ಶನ ನಿಮಗೆ ಸಿಗ್ತಿರುತ್ತೆ. ಯಾಕಂದ್ರೆ ನಿಮ್ಮ ಹೆಸರಿನ ಪಕ್ಕ ಒಂದು ಕಿರೀಟ ಸಿಂಬಲ್ ಬರೋದ್ರ ಮುಖಾಂತರ ನಿಮ್ಮ ಐಡಿ ನಮಗೆ ಬೇಗ ತಲುಪುತ್ತೆ ಅಂತ ಹೇಳ್ಬೋದಾಗಿರುವಂಥದ್ದು. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಕನ್ನಡ ಬೈ ದ ಯೂಟ್ಯೂಬ್ ಚಾನಲ್, ಇನ್ಸ್ಟಾಗ್ರಾಮ್, ಟೆಲಿಗ್ರಾಮ್, ವಾಟ್ಸಪ್ ನಿಮಗೆ